ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಹಿಜಾಬ್ನ ಕೇಸರಿ ಶಾಲ್ದ ವಿವಾದ ವಿಚಾರ. ಜೂನ್ನಲ್ಲಿ ಶಾಲೆ ಪ್ರಾರಂಭವಾಗುತ್ತಿದ್ದಂತೆ ಎಲ್ಲರಿಗೂ ಶಾಲ್ ವಿತರಣೆ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಕೇಸರಿ ಶಾಲ್ ಹಾಕಿಕೊಳ್ಳಲು ನಿಷೇಧ ಇರಲು ಇವರಿಗೆ ಯಾರು ಅಧಿಕಾರ ಕೊಟ್ಟರು? ಕೇಸರಿ ಶಾಲ್ ಹಾಕೋದು ನಮ್ಮ ಹಕ್ಕು, ನಮ್ಮ ಧರ್ಮ ಇದೆ. ರಾಜ್ಯದ ಎಲ್ಲ ಹಿಂದೂಗಳಿಗೆ ಈ ಬಗ್ಗೆ ಕರೆ ಕೊಡುತ್ತೇನೆ. ಎಲ್ಲ ಪಾಲಕರು ಮಕ್ಕಳಿಗೆ ತಿಲಕ ಹಾಗೂ ಕೇಸರಿ ಶಾಲ್ ಹಾಕಿಸಿ ಶಾಲೆಗೆ ಕಳುಹಿಸಿ. ಇವರು ಹೇಗೆ ವಿರೋಧ ಮಾಡ್ತಾರೆ, ಹೇಗೆ ತಡೀತಾರೆ ನಾವು ನೋಡುತ್ತೇವೆ. ಇನ್ನು ಮುಂದೆ ಹಾಜರಾತಿ ವೇಳೆ ವಿದ್ಯಾರ್ಥಿಗಳು ಎಸ್ ಸರ್ ಅನ್ನೋ ಬದಲು ಜೈ ಶ್ರೀರಾಮ್ ಎನ್ನಬೇಕು. ಇನ್ಮೇಲೆ ಶಿಕ್ಷಕರಿಗೆ ನಮಸ್ಕಾರ ಮಾಡುವಾಗ ತಲೆಬಾಗಿ ಜೈ ಶ್ರೀರಾಮ್ ಎನ್ನಬೇಕೆಂದು ಯತ್ನಾಳ್ ಅವರು ತಿಳಿಸಿದ್ದಾರೆ. ಅಪ್ಪಾಜಿ ರಾಠೋಡ, RJ32 ಕನ್ನಡ ನ್ಯೂಸ್, ವಿಜಯಪುರ. ಇವ್ರು ಏನ್ ಮಾಡ್ತಾರೋ ನೋಡ್ತೀವಿ. ನಾವು ತಯಾರಾಗಿದ್ದೀವಿ. ಕೇಸರಿ ಶಾಲ್ ಹಾಕೊಂಡು ನಮ್ಮ ಮಕ್ಕಳಿಗೆ ಹೋಗ್ಲಿಕ್ಕೆ ಹೇಳ್ತೀನಿ. ಹಣೆ ಮೇಲೆ ಕೇಸರಿ ತಿಲಕ ಹಾಕಿ ಉಟ್ಕೋರಿ, ಜೈ ಶ್ರೀರಾಮ್ ಅಂತ ಹಿಂದಾಗ ಅಟೆಂಡೆನ್ಸ್ ಹೋಗ್ತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್. ಮಿಸ್ಟರ್ ಎಕ್ಸ್ ಎಸ್ ಜೈ ಶ್ರೀರಾಮ್. ಸರ್ಗಳಿಗೆ ನಮಸ್ಕಾರ ಮಾಡಕ್ ಜೈ ಶ್ರೀರಾಮ್ ಮತ್ತೆ ತಲೆಬಾಗಿ ನಮಸ್ಕಾರ ಮಾಡಿ. ನಿಮಗೂ ಜೈ ಶ್ರೀರಾಮ್. ಈಗ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಎಷ್ಟು ಬೆಲೆಗಳನ್ನ ಎರ್ಸ್ಯಾರ. ಇವರೇ ಹಿಂದೆ ಟ್ವೀಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಏನಂದ್ರೆ ಅಲ್ಲಿ ಯಾರು ತಮಿಳುನಾಡು DMK ಸ್ಟಾಲಿನ್ ಸರ್ಕಾರ ₹3 ಕಡಿಮೆ ಮಾಡ್ಯದ. ಒಂದ್ ವೇಳೆ ನಾನೇ ಮುಖ್ಯಮಂತ್ರಿ ಇದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ ಇವರೇ ಟ್ವೀಟ್ ಮಾಡ್ಯಾರಿಲ್ಲ. ಇವತ್ತು ಕಡಿಮೆ ಮಾಡಿ ತೋರಿಸ್ಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಡೆದಿದ್ದರಿಂದ ಅನಿವಾರ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಈ ಬೆಲೆ ಏರಿಸಿದೆ. ಅದನ್ನು ನಾನು ಸಮರ್ಥನೆ ಮಾಡ್ಕೋತೀನಿ. ಇವತ್ತು ನಾನು ನನ್ನ ವಾಹನವನ್ನು ಎಷ್ಟು ಉಪಯೋಗಕ್ಕಿಂತ ಅಧಿಕ ಉಪಯೋಗ ಮಾಡೋದು ಕಡಿಮೆ ಮಾಡ್ತೇನೆ. 100ಕ್ಕೆ 100 ವಿಜೇಂದ್ರನಾಗ ಬಿಡ್ತೀನಿ ಅಂತ ಹೇಳ್ಕೋದಿಲ್ಲ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ವಾಹನ ಏನು ಉಪಯೋಗ ಮಾಡ್ತೀನಿ, ಅಲ್ಲೇ ಸಮೀಪ ಇದ್ದಾಗ ಮತ್ತೊಂದು ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೇನೆ. ಅಟ್ಟು ಇಂಧನವನ್ನು ನಾನು ಕಡಿಮೆ ಮಾಡುತ್ತೇನೆ. ಎಲ್ಲಿ ನಿಲ್ಸಿರ್ತೀನಿ ಅಲ್ಲಿ ಮತ್ತೆ ನಡ್ಕೋತ ಬಂದು ಹತ್ತುತ್ತೇನೆ. ನಾನು ನಡ್ಕೋತ ಹೋಗಿದ್ದು ಪೋಸ್ ಹಾಕೊಂಡು ಮತ್ತು ಅಲ್ಲಿದಿಂದ ಗಾಡಿ ತರಿಸಿ ಹೋಗೋದ್ರಾಗ ಏನು ಅರ್ಥ ಇಲ್ಲ. ಹೋಗೇ ಬಿಡ್ತೇನೆ. ಬಟ್ ಅಲ್ಲಕ್ಕ ಅಂತ ನಾಟಕ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ದೇಶದ ಜನ ದೇಶಕ್ಕೆ ಆಪತ್ತು ಬಂದಾಗ ಬಂಗಾರ ತಗೋಬೇಡ ಅಂತ ಹೇಳ್ಯಾರ. ತೈಲದ ಒಂದು ಉಪಯೋಗ ಕಡಿಮೆ ಮಾಡಕ್ಕೆ ಹೇಳ್ಯಾರ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತಗೋಬೇಡ ಅಂತ ಹೇಳ್ಯಾರಲ್ಲ ಅಲ್ಲಿವರೆಗೆ ನಾನು ಒಂದು ಗುಂಚಿ ಬಂಗಾರ ತಗೋಬೇಕು. ಸರ್, ಈಗ ಪೆಟ್ರೋಲ್ಗೆ ಟ್ಯಾಕ್ಸ್ ಏನಾದ 12% ಅದನ್ನ 20% ಮಾಡ್ರಿ. ನಿಮ್ ತಾಕತ್ ದಮ್ ಇದ್ರ ಸಿದ್ದರಾಮಯ್ಯ 20% ಮಾಡ್ಲಿ. 10 ರೂಪಾಯಿ ರಿಬೇಟ್ ಕೊಡ್ಲಿ ಯಾರಿಗೆ ಪೆಟ್ರೋಲ್ದಾಗ. ಅದು ಕೊಡುದಿಲ್ಲ. ದಿನ ಸಿದ್ದರಾಮಯ್ಯ ಮಾನ್ಯ ವಿದ್ಯುತ್ ದರ ಏರ್ಸ್ಯಾರಿಲ್ರಿ. ಮನೆ ಎಷ್ಟು ಏರ್ಸ್ಯಾರ ಅವ್ರು? ನೀವ್ ಯಾಕೆ ಏರ್ಸಿದ್ರಪ್ಪ? ಮೋದಿಯವ್ರು ಬೈಯವರು ನೀವ್ ಯಾಕೆ ಇಲ್ಲಿ ಏರ್ಸಿದ್ರಿ? ನೀವು ಏರ್ಸ್ತೀರಿ. ಮರಣ ಉತ್ತಾರಾಗಿ ನೀವು ಏರ್ಸಿದ್ರಿ. ಮೊನ್ನೆ ಎಲ್ಲಾ ಸ್ಟ್ಯಾಂಪ್ ಡ್ಯೂಟಿ ಏರ್ಸಿದ್ರಿ. ನೀವು ಯಾವ್ದು ಕಡಿಮೆ ಮಾಡಿರಿ ಹೇಳಪ್ಪ, ನಾವು ಇಂಥದ್ದು ಕಡಿಮೆ ಮಾಡಿ. ಅವಾಗ ನಿಮ್ಮ ನೈತಿಕತೆ ಬರ್ತದೆ. ಕಾಂಗ್ರೆಸ್ಗೆ ನೈತಿಕತೆ ಮಾಡುವಂತ ಅಧಿಕಾರ ಇಲ್ಲ. ಪ್ರಧಾನಮಂತ್ರಿ ಮೋದಿಯವರು ಡೀಸೆಲ್ ಬೆಲೆ ಏನು ಏರ್ಸ್ಯಾರಲ್ಲ ಅದನ್ನ ನಾನು ದೇಶದ ಹಿತದೃಷ್ಟಿಯಿಂದ ಏರ್ಸಿದ್ದಾರೆ. ದೇಶಕ್ಕೆ ಆಪತ್ತು ಬಂದಾಗ ನಾವು ತ್ಯಾಗ ಮಾಡಬೇಕು. ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಕೊಡಬೇಕು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಸಮರ್ಥಿಸುತ್ತೇನೆ.